ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಾನು ಬೆಳಗಿನ ತಿಂಡಿಗೆ ದೋಸೆ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ. ಅದನ್ನೇ ಹೇಳೋಕ್ಕೆ ಹೋಗ್ತಾ ಇರೋದು ನಾನು. ಫಸ್ಟ್ ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವು ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಬೇಕು. ಗೋಲ್ಡನ್ ಬ್ರೌನ್ ಬರೋ ಥರ ಆಗಬೇಕು. ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಹಾಕ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು. ನಾನು ಇಲ್ಲಿ ಕೊತ್ತಂಬರಿ ಎಲ್ಲ ಹಾಕ್ತಾಯಿಲ್ಲ, ಯಾಕಂದರೆ ನನ್ನ ಮಗಳು ತಿನ್ನೋದಿಲ್ಲ ಕೊತ್ತಂಬರಿ ಹಾಕಿದರೆ, ಹಾಗಾಗಿ ಕೊತ್ತಂಬರಿ ಹಾಕ್ತಾಯಿಲ್ಲ. ಆಲೂಗಡ್ಡೆ ಎಲ್ಲ ಹಾಕಿ ಮ್ಯಾಶ್ ಮಾಡಿದ ಆಲೂಗಡ್ಡೆ ಹಾಕಿ ಫ್ರೈ ಮಾಡಿ ಒಂದೆರಡು ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ರೆ ಆಲೂಗಡ್ಡೆ ಪಲ್ಯ ರೆಡಿ ಆಗುತ್ತೆ. ನನ್ನ ಮಗಳಿಗೆ ಆಲೂಗಡ್ಡೆ ಪಲ್ಯ ಅಂದರೆ ತುಂಬ ಇಷ್ಟ, ಅವಳಿಗೋಸ್ಕರ ಕೊತ್ತಂಬರಿ ಹಾಕ್ತಾಯಿಲ್ಲ. ಇದಾದಮೇಲೆ ಶೇಂಗಾ ಚಟ್ನಿ ಅಂತ ಮಾಡ್ತಾಯಿದ್ದೀನಿ. ಶೇಂಗಾ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಒಂದು 3 ಹುರಿದ್ಬಿಟ್ಟು, ಆಮೇಲೆ ಪುಟಾಣಿ, ಅದಕ್ಕೆ ಸ್ವಲ್ಪ ಜೀರಿಗೆ, ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಹಸಿ ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಮಿಕ್ಸಿ ಹಾಕಬೇಕು. ಆಮೇಲೆ ಒಗ್ಗರಣೆ ಕೊಟ್ಟರೆ ಅದು ಚಟ್ನಿ ರೆಡಿ ಆಗುತ್ತೆ. ಶೇಂಗಾ ಚಟ್ನಿನ ದೋಸೆಲಿ ಅದನ್ನೇ ಮಾಡೋದು. ಇದು ದೋಸೆಗೆ 4 ಕಪ್ ಅಕ್ಕಿಗೆ 1 ಕಪ್ಪು ಉದ್ದಿನಬೇಳೆ, 1 ಮುಷ್ಟಿಯಷ್ಟು ಗಟ್ಟಿ ಅವಲಕ್ಕಿ, ದಪ್ಪ ಅವಲಕ್ಕಿ ಇರ್ತಾವಲ್ಲ, ಆ ಅವಲಕ್ಕಿ ಹಾಕಿ ನಾಳೆ ಮಾಡ್ತೀವಿ ಅಂದರೆ ಇವತ್ತು ಸಾಯಂಕಾಲನೇ ಮಿಕ್ಸಿ ಹಾಕಿಬಿಟ್ರೆ ಫರ್ಮೆಂಟೇಷನ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ದೋಸೆಗಳು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ದೋಸೆಗಳೆಲ್ಲ ಕ್ರಿಸ್ಪಿಯಾಗಿ ಟೇಸ್ಟಾಗಿರುತ್ತೆ. ಹಾಗಾಗಿ ಇದು ಇವಾಗ ಮಾಡ್ತಾಯಿದ್ದೀನಲ್ಲ, ಅದು ಸ್ವಲ್ಪ ಪುಟಾಣಿ ಚಟ್ನಿ ಪುಡಿ ಮತ್ತು ಸ್ವಲ್ಪ ತುಪ್ಪ ಹಾಕಿ ಮಾಡ್ತಾಯಿದ್ದೀನಿ. ಗೀ ರೋಸ್ಟ್ ದೋಸೆ ಅಂತ. ಇದು ಚೆನ್ನಾಗಿರುತ್ತೆ. ಆಯಿಲ್ ಹಾಕಿನೂ ಮಾಡ್ತೀನಿ, ತುಪ್ಪ ಹಾಕಿನೂ ಮಾಡ್ತೀನಿ. ನಮ್ಮ ಮನೆಯವ್ರಿಗೆ ಯಾರ್ಯಾರಿಗೆ ಏನು ಇಷ್ಟನೋ ಅದ್ರ ಮೇಲೆ ಡಿಪೆಂಡು. ಇದು ದೋಸೆ ಎಲ್ಲ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿದರೆ. ನನ್ನ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.